ಇದೇ ತಿಂಗಳು 20/6/2025 ಶುಕ್ರವಾರ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ನಡೆಯುತ್ತಿರುವ ವಿಶ್ವಕರ್ಮ ಜನಜಾಗೃತಿ ಸಮಾವೇಶ ಮತ್ತು ಉದಯೋನ್ಮುಖ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕೆಂದು ಮತ್ತು ಎಲ್ಲರೂ ತಮ್ಮ ಬಂಧುಗಳ ಜೊತೆಗೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕೆಂದು ಮಲ್ಲೇಶ್ವರಂನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇದರ ಅಧ್ಯಕ್ಷರಾದ ವಸಂತ ಮುರಳಿರವರು ಸಾರ್ವಜನಿಕರಿಗೆ ಮನವಿಯನ್ನು ಮಾಡಿಕೊಂಡರು. ಸಮಸ್ತ ನಾಡಿನ ವಿಶ್ವಕರ್ಮ ಸಮಾಜದ ಬಂಧುಗಳಲ್ಲಿ ನಿಮ್ಮ ಮನೆಮಗಳು ವಸಂತ ಮುರಳಿ ಮಾಡುವ ನಮಸ್ಕಾರಗಳು. ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ 2ನೇ ವರ್ಷದ ರಾಜ್ಯ ಮಟ್ಟದ ವಿಶ್ವಕರ್ಮ ಸಮಾವೇಶ ಮತ್ತು ಮಕ್ಕಳ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಇದೇ ತಿಂಗಳು 20ನೇ ತಾರೀಕು ಶುಕ್ರವಾರ ಪುಟ್ಟಣ್ಣ ಶೆಟ್ಟಿ ಪುರಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಮಾಜದ ಬಂಧುಗಳು ಮತ್ತು ಮಕ್ಕಳು ಎಲ್ಲ ಜಿಲ್ಲೆಯಿಂದ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಂತ ಕೇಳಿಕೊಳ್ಳುತ್ತೇನೆ. ಕರ್ನಾಟಕದ ಸಮಸ್ತ ವಿಶ್ವಕರ್ಮ ಸಮಾಜದ ಬಂಧುಗಳ ಸಮ್ಮಿಲನ ಮತ್ತು ವಿಶ್ವಕರ್ಮ ಸಮಾಜದ ಅತ್ಯುನ್ನತ ಶ್ರಮಜೀವಿಗಳಾದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು 20ನೇ ತಾರೀಕು ಶುಕ್ರವಾರ ಪುಟ್ಟಣಚೆಟ್ಟಿ ಟೌನ್ ಹಾಲ್ನಲ್ಲಿ ಬೆಂಗಳೂರು ನಗರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಘನತೆತ್ತ ಸಚಿವರುಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಮತ್ತು ಸಮಾಜದ ಎಲ್ಲ ಮುಖಂಡರು ಸಹ, ಕರ್ನಾಟಕ ರಾಜ್ಯದ ಸಮಸ್ತ ವಿಶ್ವಕರ್ಮ ಮುಖಂಡರು ಸಹ ಸೇರಿ ಈ ಕಾರ್ಯಕ್ರಮವನ್ನು ಕರ್ನಾಟಕದ ವಿಶ್ವಕರ್ಮ ಸಮಾಜದ ಮಕ್ಕಳಿಗೆ ಕೊಡುಗೆಯಾಗಿ ಕೊಡಬೇಕು ಅಂತಕ್ಕಂಥ ಒಂದು ಧ್ಯೇಯೋದ್ದೇಶದಿಂದ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜವು ಈ 2ನೇ ಬಾರಿಯಾಗಿ ಬಹಳಷ್ಟು ಘನತೆತ್ತ ವಿದ್ಯಾರ್ಥಿಗಳು, ಅತಿ ಹೆಚ್ಚಿನ ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟು ಅವರಿಗೆ ಗೌರವವನ್ನು ಸಲ್ಲಿಸುವ ಮುಖಾಂತರವಾಗಿ ಮತ್ತು ಅವರಿಗೆ ಒಂದು ಪ್ರತಿಭಾ ಪುರಸ್ಕಾರದ ಜೊತೆಗೆ ತಮ್ಮ ಸಮಾಜದ ಮುಂದೆ ಅವರಿಗೆ ಶ್ರೇಯಸ್ಸಿನ ಒಂದು ಚಪ್ಪಾಳೆಯೊಂದಿಗೆ ಅವರನ್ನು ಉನ್ನತ ಮಟ್ಟಕ್ಕೆ ಪ್ರೋತ್ಸಾಹಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಕರ್ನಾಟಕದ ಏನು ಜಿಲ್ಲೆಗಳಿದೆ ಆ ಎಲ್ಲ ಜಿಲ್ಲೆಗಳಿಂದ ಸಮಸ್ತ ವಿಶ್ವಕರ್ಮ ಬಂಧುಗಳು ತಮ್ಮ ಮಕ್ಕಳನ್ನು ನೋಂದಾಯಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯನ್ನು ತೋರ್ಪಡಿಸೋ ರೀತಿಯಲ್ಲಿ ಸರ್ಕಾರಗಳಿಗೆ ನಮ್ಮ ಸಮಾಜದ ಒಂದು ಜನಸಂಖ್ಯೆಯ ಬೆಂಬಲ ಮತ್ತು ಪ್ರೋತ್ಸಾಹವನ್ನು ತೋರಿಸೋ ನಿಟ್ಟಿನಲ್ಲಿ ನಾವೆಲ್ಲ ಸಹಕಾರ ಕೊಡಬೇಕು ಅಂತಕ್ಕಂಥದ್ದನ್ನು ತಮ್ಮೆಲ್ಲರಿಗೂ ಸಹ ಆ ಕಾಳಿಕಾದೇವಿ ಮತ್ತು ವಿಶ್ವಕರ್ಮರ ಆಶೀರ್ವಾದದ ಮೇರೆಗೆ ತಿಳಿಯಪಡಿಸ್ತಿದ್ದೇವೆ. ಆದ್ದರಿಂದ 20ನೇ ತಾರೀಕು ಶುಕ್ರವಾರ ಬೆಂಗಳೂರು ನಗರದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸಮಸ್ತ ಕರ್ನಾಟಕದ ಎಲ್ಲ ವಿಶ್ವಕರ್ಮ ಸಮುದಾಯದ ಬಂಧುಗಳು, ಮಹಿಳೆಯರು, ಪುಟಾಣಿ ಮಕ್ಕಳು ಸಹ ಆಗಮಿಸಿ ಆ ವಿಶ್ವಕರ್ಮನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ತಿಳಿಯಪಡಿಸ್ತಿದ್ದೀವಿ. ನಮೋ ವಿಶ್ವಕರ್ಮಣೆ. ಎಲ್ರಿಗೂ ನಮಸ್ಕಾರ. ಸಮಸ್ತ ವಿಶ್ವಕರ್ಮ ಕುಲಬಾಂಧವರಲ್ಲಿ ನಾನು ನಿಮ್ಮ ಕನ್ನಡ ಸೋಮು, ರಾಜ್ಯಾಧ್ಯಕ್ಷರು, ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ. ಬಂಧುಗಳೇ, ಇವತ್ತು ವಿಶ್ವಕರ್ಮ ಸಮಾಜ ಬೆಂಗಳೂರಿನ ಪ್ರತಿಷ್ಠಿತ ಪುಟ್ಟಣ್ಣಚೆಟ್ಟಿ ಪುರಭವನದಲ್ಲಿ ಇದೇ ತಿಂಗಳು 20/6/2025 ಶುಕ್ರವಾರ ಮಧ್ಯಾಹ್ನ 2:30ಕ್ಕೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಮಹಿಳಾ ರಾಜ್ಯಾಧ್ಯಕ್ಷರು, ನಮ್ಮ ವಿಶ್ವಕರ್ಮ ಸಮಾಜದ ಸಂಸ್ಥಾಪಕರು ಆಗಿರ್ತಕ್ಕಂಥ ನಮ್ಮ ಮಹಿಳಾ ನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ವಸಂತ ಮುರಳಿ ಆಚಾರ್ಯರವರ ಒಂದು ನೇತೃತ್ವದಲ್ಲಿ ಈ ಒಂದು ವಿಶ್ವಕರ್ಮ ಜನಜಾಗೃತಿ ಬೃಹತ್ ಸಮಾವೇಶವನ್ನು ನಾವು ಹಮ್ಮಿಕೊಂಡಿರ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಏನು ವಿಶ್ವಕರ್ಮ ಸಮಾಜದ ವಿದ್ಯಾರ್ಥಿಗಳು ಅಂದರೆ SSLC ಮತ್ತು PUCಯಲ್ಲಿ 80ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಇದೇ ಸಂದರ್ಭದಲ್ಲಿ ನಮ್ಮ ಏನು ವಿಶ್ವಕರ್ಮ ಸಮಾಜದಲ್ಲಿ ಪಂಚವೃತ್ತಿಯನ್ನು ಮಾಡ್ತಿರ್ತಕ್ಕಂಥ 5 ಜನ ಪುರುಷರು ಮತ್ತು 5 ಜನ ಮಹಿಳೆಯರನ್ನು ಗುರುತಿಸಿ ಅವರಿಗೆ ವಿಶ್ವಕರ್ಮ ಸಿರಿ ಸಮ್ಮಾನ್ ಪುರಸ್ಕಾರ ಪ್ರಶಸ್ತಿಯನ್ನು ಸಹ ನಾವು ಕೊಡ್ತಾಯಿದ್ದೇವೆ. ಹಾಗೆ ನಮ್ಮ ಸಮಾಜದಲ್ಲಿ ಏನು ಹಿಂದೆ ನಮ್ಮ ವಿಶ್ವಕರ್ಮ ಸಮಾಜಕ್ಕಾಗಿ ದುಡಿದಿದ್ದಂಥ ಅನೇಕ ಹಿರಿಯ ಮಹನೀಯರನ್ನು ಸಹ ನಾವು ವಿಶೇಷವಾಗಿ ಅವರನ್ನು ಆಹ್ವಾನ ಮಾಡಿ ಅವರನ್ನು ಸಹ ಈ ಒಂದು ವೇದಿಕೆ ಮುಖಾಂತರ ಗೌರವಿಸುವಂಥ ಕೆಲಸ ಆಗಬೇಕು. ಯಾಕಂದರೆ ಇವತ್ತು ವಿಶ್ವಕರ್ಮ ಸಮಾಜ ಒಂದು ಬೃಹತ್ ಮಟ್ಟದಲ್ಲಿ ಇವತ್ತು ಬೆಳೀಬೇಕಾಗಿದೆ. ಆ ಒಂದು ಸಂದರ್ಭದಲ್ಲಿ ಮತ್ತು ನಾವು ನಮ್ಮ ವಿಶ್ವಕರ್ಮ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ, ಅಂದರೆ ಅದು ಕ್ರೀಡೆ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಕಲೆ ಆಗ್ಬೋದು, ಸಂಗೀತ ಆಗ್ಬೋದು ಮತ್ತು ಚಿತ್ರಕಲೆ ಆಗ್ಬೋದು, ಹೀಗೆ ಆ ಎಲ್ಲ ಕ್ಷೇತ್ರ ರಂಗಗಳಲ್ಲೂ ನಾವು ಗುರುತಿಸಿ ಅವರನ್ನು ಒಂದು 100 ಜನಕ್ಕಿಂತ ಹೆಚ್ಚು ಸಾಧಕರನ್ನು ಕರೆಸಿ ಅವ್ರಿಗೂ ಸಹ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ಆ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ನಮ್ಮ ರಾಜ್ಯದ
ಏನು ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಹಿಂದುಳಿದ ವರ್ಗಗಳ ನೇತಾರರು, ಅಭಿವೃದ್ಧಿಯ ಹರಿಕಾರರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಹಾಗೆ ನಮ್ಮ ಏನು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ಹಾಗೆ ನಮ್ಮ ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಯವರು, ಹಾಗೆ ನಮ್ಮ ಕಾರ್ಮಿಕ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ರವರು, ಹಾಗೆ ನಮ್ಮ ಧಾರ್ಮಿಕ ದತ್ತಿನಿಧಿ ಇಲಾಖೆಯ ಸಚಿವರಾದಂಥ ಶ್ರೀ ರಾಮಲಿಂಗ ರೆಡ್ಡಿ ಸಾಹೇಬರು ಸಹ ಇವತ್ತು ಆಗಮಿಸ್ತಾ ಇದ್ದಾರೆ. ಹಾಗೆ ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಶ್ರೀ ಜಿ ಪರಮೇಶ್ವರ್ ಸಾಹೇಬರು ಸಹ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮ ಇನ್ನೂ ಅನೇಕ ಸಚಿವರುಗಳು, ಹಾಗೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ನಮ್ಮ ಏನು ಶಾಸಕರನ್ನು ಸಹ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಈ ಸಮಾಜದ ವಿಶ್ವಕರ್ಮದ ಬೆನ್ನೆಲುಬಿಗೆ ತಾವೆಲ್ಲರೂ ಸಹ ಸಾಕ್ಷೀಭೂತರಾಗಿ, ಕಾರಣೀಭೂತರಾಗಿ, ಏನು ನಮ್ಮ ವಿಶ್ವಕರ್ಮ ಸಮಾಜದ 67 ಮಠಾಧಿಪತಿಗಳು ಹಾಗೂ ಪೀಠಾಧಿಪತಿಗಳ ಸಮಕ್ಷಮದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಬೃಹತ್ ಕಾರ್ಯಕ್ರಮ ನಿಮ್ಮೆಲ್ಲರ ಜವಾಬ್ದಾರಿ. ನಿಮಗಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಇದು ನಮ್ಮ ಡಾಕ್ಟರ್ ವಸಂತ ಮುರಳೀರವರ ನೇತೃತ್ವದಲ್ಲಿ ಕಳೆದ ಬಾರಿ ನಾವು ಬೆಂಗಳೂರಿನ ವೈಟ್ ಪೆಟರ್ಸ್ನಲ್ಲಿ ಬಹಳ ಅದ್ಧೂರಿಯಾದ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೂ ಅನೇಕ ಮಕ್ಕಳು ಬಂದು ಆ ಒಂದು ಸನ್ಮಾನ ಪುರಸ್ಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಇದು ಪ್ರತಿ ವರ್ಷ ಇದೇ ಥರ ಕಾರ್ಯಕ್ರಮಗಳು ನಿರಂತರವಾಗಿ ಮಾಡಬೇಕು ಅಂತ ಅವರ ಒಂದು ಮಹದಾಸೆ ಆಗಿರ್ತಕ್ಕಂಥ ವಿಚಾರದಲ್ಲಿ ಇವತ್ತು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘವು ಸಹ ಅವ್ರ ಜೊತೆ ಕೈ ಜೋಡಿಸಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಜೊತೆಗೂಡಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು. ಇದು 2ನೇ ವರ್ಷದ ಕಾರ್ಯಕ್ರಮ ಆಗಿರೋದ್ರಿಂದ ಇದನ್ನು ಬೆಂಗಳೂರಿನ ಪುಟ್ಟಣ್ಣ ಚೆಟ್ಟಿ ಪುರಭವನ, JC ರಸ್ತೆ, ಬೆಂಗಳೂರು ಇಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ದೊಡ್ಡ ದೊಡ್ಡ ಗಣ್ಯರು ಬರ್ತಾಯಿದ್ದಾರೆ. ಹಾಗೆ ನಮ್ಮ ವಿಶ್ವಕರ್ಮ ಸಮಾಜದ ಎಲ್ಲ ರಾಜ್ಯಾಧ್ಯಕ್ಷರುಗಳು ಮತ್ತು ಎಲ್ಲ ಸಣ್ಣ ಸಣ್ಣ ಸಂಘ ಸಂಸ್ಥೆಗಳ ಎಲ್ಲ ಅಧ್ಯಕ್ಷರುಗಳನ್ನು ಸಹ ನಾವು ಈ ಒಂದು ವಾಹಿನಿಯ ಮುಖಾಂತರ ನಾವು ಅವರಿಗೆ ಕರೆ ಕೊಡ್ತಾ ಇದ್ದೇವೆ. ದಯಮಾಡಿ ತಾವೆಲ್ಲರೂ ಕಾರ್ಯಕ್ರಮದ ಆಹ್ವಾನ ಪತ್ರಗಳನ್ನು ನಾವು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೇವೆ. ಆಹ್ವಾನ ಪತ್ರಿಕೆಯನ್ನು ತಮಗೆ ತಲುಪಿಸ್ತೇವೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಇದು ನಮ್ಮ ಕಾರ್ಯಕ್ರಮ, ನಮ್ಮೆಲ್ಲರ ಕಾರ್ಯಕ್ರಮ, ವಿಶ್ವಕರ್ಮರು ಒಂದುಗೂಡಿ ಮಾಡುವಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ಬೇಕು ಅಂತ ನಾವು ನಮ್ಮ ಸಮಾಜದ ನಮ್ಮ ನಿಟ್ರಳ್ಳಿ ಗ್ರಾಮದ ಮತ್ತು ನಮ್ಮ ಮಧುಗಿರಿ ತಾಲೂಕಿನ ಆದಿಲಕ್ಷ್ಮಿ ಮಹಾಸಂಸ್ಥಾನದ ಮತ್ತು ಸಂಸ್ಥಾನದ ನಮ್ಮ ಗುರುಗಳ ಸಮಕ್ಷಮದಲ್ಲಿ ಇವತ್ತು ನಾವು ಈ ಸಭೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಏನು ಪತ್ರಿಕಾಗೋಷ್ಠಿಯ ಮುಖಾಂತರ ತಮಗೆಲ್ಲರಿಗೂ ತಿಳಿಸ್ಪಡಿಸ್ತಾ ಇದ್ದೇವೆ. ದಯಮಾಡಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ನಮಸ್ಕಾರ. ಜೈ ವಿಶ್ವಕರ್ಮ. ತೋರಿಸಿ, ಇನ್ವಿಟೇಷನ್ ತೋರಿಸಿಯಪ್ಪ. ಅವ್ರಿಗೆ ಕೊಡಿ. ಅಲ್ಲ, ನಿಮಗೆ ಸಿದ್ದರಾಮಯ್ಯ ಹಾಂ ಕೊಡಿ. ಇವ್ರಿಗೆ DKC ಅವ್ರು ಕೊಡಿ. ಸಿದ್ದರಾಮಯ್ಯ ಪರಮೇಶ್ವರ್ ಸರ್ ಅದು ನಮಗೆ ಕೊಡಿ. ನಾವು ಇಡ್ತೀವಿ. ಬೇಡ ಇದು ನಮ್ಮವರು ಸಿದ್ದರಾಮಯ್ಯ ಕೊಡಿ. ನೀವು ಹಿಡ್ಕೊಳ್ಳಿ. ದೇವರಾಜ ತಂಗಡಿ ಇಟ್ಕೊಳ್ರಿ. ನೀವು 15 ಕೊಡ್ರಿ. DCM ಹಿಡ್ಕೊಳ್ಳಿ ಸರ್. ನೋಡ್ರಿ, ಎಲ್ಲಾನು ಹಿಡಿತಾರೆ, ಎಲ್ಲರನ್ನು ಹಿಡಿತಾರೆ. ಯಾಕೆ ಮತ್ತೆಲ್ಲ ಮಿಕ್ಸ್ ಮಾಡಿಬಿಟ್ಟಿರ, ಮತ್ತೆ ಹೆಸರು ನೋಡೋದಕ್ಕೆ ಹಿಂಸೆ ಆಗುತ್ತೆ. ಸಾಕ್ಬಿಡಿ. ಸೋಮಣ್ಣ ಒಂದು ಹಿಡ್ಕೊಳ್ಳಿ. ಒಂದು ಹಿಡ್ಕೊಳ್ಳ ಚೆನ್ನಾಗಿ ಕಾಣಲ್ಲ. ಉಲ್ಟಾ ಆಯ್ತು. ಒಂದು ಹಿಡ್ಕೊಳ್ಳಿ. ನೀವು ಶಿವಾನಂದ ಹಿಡ್ಕೊಳ್ರಿ. ನಮ್ಮ ಕ್ಷೇತ್ರದ ಇರಲಿ. ಅದಕ್ಕೆ ಹೇಳಿದ್ರೆ DCM ಒಂದ್ರ ಮೇಲೆ ಒಂದು ಕೊನೆಯಲ್ಲಿ ನೆಕ್ಸ್ಟ್ CM ಆಗೋರು ನಾವೇ.